ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ವಿಡಿಯೋದಾಗ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲೆ 5 ಮಾರ್ಕ್ಸ್ದು ಪ್ರಾಬ್ಲಮ್ಸ್ ನೋಡೋಣ. ಸೊ ಫಸ್ಟ್ 5 ಮಾರ್ಕ್ಸಿಗೆ ಒಂದಿಷ್ಟು ಮೆಥಡ್ ಅದಾವು. ಸೊ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಇದ್ರಾಗ ಫಸ್ಟ್ 5 ಮಾರ್ಕ್ಸಿಗೆ ಫಸ್ಟ್ ಮೆಥಡ್ ಏನೈತಲ್ಲ, GST ಪೇಯಬಲ್ ಆರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇದನ್ನ 5 ಮಾರ್ಕ್ಸಿಗೆ ಕೇಳ್ಬೋದು, 10 ಮಾರ್ಕ್ಸಿಗೆ ಕೇಳ್ಬೋದು. 10 ಮಾರ್ಕ್ಸಿಗೆ ಏನಿದೆ ಸ್ವಲ್ಪ ಜಾಸ್ತಿ ಐಟಮ್ಸ್ ಕೊಟ್ಟು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಸೊ 5 ಮಾರ್ಕ್ಸಿಗೆ ಸ್ವಲ್ಪ ಐಟಮ್ಸ್ ಕೊಟ್ಟು ಸಾಲ್ವ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಇವಾಗ ಏನೇನು ಕೊಟ್ಟಾರ ಕ್ವಶನ್ ಓದೋದಂತ. ಫಸ್ಟ್ ಒನ್ GST ಪೇಬಲ್ ಆರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಏನು ಪ್ರಾಬ್ಲಮ್ ಐತೆ ಅಂತ ನೋಡೋಣ. KV Shetty ಆ್ಯಂಡ್ ಕಂಪನಿ civil contractors obtained a contract for constructing a commercial complex at Mahalakshmi Layout, Bangalore. ಇದೊಂದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಬಿಸ್ನೆಸ್ ಇದೆ. ಸೊ ಕಾಂಟ್ರಾಕ್ಟ್ ವರ್ಕ್ಸ್ ಕಮಿಷನ್ ಈಸ್ ₹80 lakh ಇನ್ಕ್ಲೂಡಿಂಗ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ₹40,000. ಅಂದ್ರೆ ಈ 80 lakhದಾಗ 40,000 ಮುನ್ಸಿಪಲ್ ಟ್ಯಾಕ್ಸ್ ಇನ್ಕ್ಲೂಡ್ ಐತಿ ಅಂತ ಅರ್ಥ. ನೆಕ್ಸ್ಟ್ ಅದರ್ ಐಡೆಂಟಿಕಲ್ ಎಕ್ಸ್ಪೆನ್ಸಸ್ ಆರ್ 60,000. ಗೌರ್ಮೆಂಟ್ ಹ್ಯಾಸ್ ಬಿನ್ ಗಿವನ್ ಅ ಸಬ್ಸಿಡಿ ಆಫ್ 1 lakh. ಸೊ ನಾವೇನೋ GST ಕ್ಯಾಲ್ಕುಲೇಟ್ ಮಾಡುವಾಗ ಸಬ್ಸಿಡಿನ ನಾವು ಎಲ್ಲಿ ತಗೊಳಂಗಿಲ್ಲ. ಓಕೆ, ನೆಕ್ಸ್ಟ್ ಅದು ಗೌರ್ಮೆಂಟ್ ಸಬ್ಸಿಡಿ ಇದ್ರೆ ತಗೋದಿಲ್ಲ ನಾವು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ GST ಪೇಬಲ್ ಅಟ್ 18% ಅಂತ ಹೇಳ. ಸೊ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಫಸ್ಟ್ ಪ್ರೈಸ್ ಆಫ್ ಸಪ್ಲೈ ಅಂತ ಹಾಕೋರಿ, ಇಲ್ಲ ಪರ್ಚೇಸ್ ವ್ಯಾಲ್ಯೂ ಅಂತ ಆದ್ರೂ ಹಾಕೋರಿ. ಇದೇನೈತೆ including ಮುನ್ಸಿಪಲ್ ಟ್ಯಾಕ್ಸ್. ಎಷ್ಟು? 80 lakh. ನೆಕ್ಸ್ಟ್ ಇದ್ರಾಗ ಏನು ಹೇಳ್ಯಾರ, ಇದಾಯ್ತಾ, ಕಾಂಟ್ರಾಕ್ಟ್ ಕಮಿಷನ್ ಆಯ್ತು. ಸೊ ಇದ್ರಾಗ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಐತಿ. ಸೊ ನಾನು ಅದನ್ನ ಎಕ್ಸ್ಟ್ರಾ ಏನು ತಗೊಳ್ಳಲ್ಲ. ನೆಕ್ಸ್ಟ್ ಅದ ಆ್ಯಡ್ ಮತ್ತೇನೇನು ಇವು ಬರ್ತಾವಲ್ಲ, ನೆಕ್ಸ್ಟ್ ಏನು ಮಾಡ್ಬೇಕು, ಆ್ಯಡ್ ಏನೇನು ಚಾರ್ಜಸ್ ಇರ್ತಾವಲ್ಲ ಅವನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಸೊ ಏನು ಚಾರ್ಜಸ್ ಐತಿ, ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಅದ ಎಕ್ಸ್ಪೆನ್ಸಸ್ ಎಷ್ಟೈತಿ? 60,000. ಸೊ 60,000 ಆ್ಯಡ್ ಮಾಡಿದರೆ ಮತ್ತೆ ಯಾವುದು ಇಲ್ಲ. ಸೊ ಗೌರ್ಮೆಂಟ್ ಸಬ್ಸಿಡಿನ ತಗೊಂಗಿಲ್ಲ. ಸೊ 80 lakh ಪ್ಲಸ್ 60,000, 80 lakh 60,000 ಆ್ಯಡ್ ಮಾಡುವು ಏನೇನು ಬರ್ತಾವಂದ್ರೆ, ಸ್ವಲ್ಪ ಐಟಮ್ಸ್ ಹಿಂಗೆ ಚಾರ್ಜಸ್ ಕೊಟ್ಟಿರ್ತಾರಲ್ಲ, ಫ್ರೈಟು, ಪ್ಯಾಕೇಜಿಂಗು, ಇನ್ಶೂರೆನ್ಸು, ಈ ಥರ ಏನಾದರೂ ಚಾರ್ಜಸ್ ಬಂದರೆ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಏನಾದರೂ ಡಿಸ್ಕೌಂಟ್ ಇದ್ರೆ, ಟ್ರೇಡ್ ಡಿಸ್ಕೌಂಟ್ ಇದ್ರೆ, ಮತ್ತು ಯಾವುದಾದ್ರೂ ಮತ್ತು ಸ್ವಲ್ಪ ಇವು ಡಿಸ್ಕೌಂಟ್ಸ್ ಇರುತ್ತೆ. ಸೊ ಅವೇನಾದರೂ ಕೊಟ್ಟಿದ್ರೆ ನಾವು ಲೆಸ್ ಮಾಡ್ಕೋತೀವಿ. ಇವಾಗ ಲೆಸ್ ಮಾಡ್ಕೋಕೆ ಬೇರೆ ಐಟಮ್ಸ್ ಏನಿಲ್ಲ. ಸೊ ಡೈರೆಕ್ಟ್ ಏನೈತಲ್ಲ ಅದರ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಟೋಟಲ್ ಮಾಡ್ಕೊಂಡೇನಿ. ಸೊ 80 lakh 60,000 ಬಂತು. ಇವಾಗ ಇಷ್ಟ ಆದಮೇಲೆ ಮತ್ತೇನು ಹೇಳ್ಯಾರ, ಕ್ಯಾಲ್ಕುಲೇಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ GST ಪೇಬಲ್ ಅಟ್ 18% ಅಂತ ಹೇಳ್ಯಾರ. ಸೊ ಇವಾಗ GST ಕ್ಯಾಲ್ಕುಲೇಷನ್ ಅಂತ ಹಾಕೊಂಡು GST ಫಸ್ಟ್ ಒನ್ SGST. ಸ್ಟೇಟು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತು ಸೆಂಟ್ರಲ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. SGST. ಸೊ ಇವಾಗ ಬಂದ ಅಮೌಂಟಿಗೆ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 80 lakh 60,000 ಇಂಟು, ಸೊ ಎಷ್ಟು ಪರ್ಸೆಂಟ್ ಹೇಳಿದ್ರೆ 18%. 18%ನ ಎರಡು ಸ್ಟೇಟಿಗೆ ಮತ್ತು ಸೆಂಟ್ರಲ್ಗೆ ಡಿವೈಡ್ ಮಾಡಿದ್ರೆ 9% ಬರ್ತದೆ. ಸೊ 9/100 ಮಾಡ್ಕೊತೀವಿ. ಮಾಡ್ಕೊಂಡ್ರೆ 80 lakh 60,000 ಇಂಟು 9% ಮಾಡಿದ್ರೆ 7 lakh
25,400 ಬರುತ್ತೆ ಆಸ್ ಇಟ್ ಈಸ್. ಇಲ್ಲಿ ಹಚ್ಕೋರಿ. ಸೊ ಡೈರೆಕ್ಟ್ ಒಂದೇ ಅಮೌಂಟ್ ಹಚ್ಕೋಣ ಅಂತ ಹೊರಗೆ 7,25,400. ನೆಕ್ಸ್ಟ್ ಸೇಮ್ ಇವಾಗ ಸಿ ಜಿ ಎಸ್ ಟಿ ಸೇಮ್ ಮಾಡಿಕೊಂಡ್ರೆ ಸೊ ಅದ ಅಮೌಂಟಿಗೆ ಮತ್ತೆ 9% ಮಾಡಿದ್ರೆ ಅದೇ ಅಮೌಂಟ್ ಬರ್ತದೆ. ಸೊ ಇದನ್ನೆರಡು ಆ್ಯಡ್ ಮಾಡ್ಕೊಂಡು ಇವಾಗ ಹೊರಗೆ ಹಚ್ಕೋತೀವಿ ನಾವು. ಸೊ 7,25,000 will be 7,25,000 plus 7,25,400 14,50,800. ಇವಾಗ ಜಿ ಎಸ್ ಟಿ ಕ್ಯಾಲ್ಕುಲೇಷನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಇವಾಗ ಈ 80,60,000ಕ್ಕೆ ಈ 14,50,800ನ ಏನಾದರೂ ನಾವು ಆ್ಯಡ್ ಮಾಡ್ಕೊಂಡ್ರೆ ಪ್ಲಸ್ 80,000 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 95,10,800 ಬಂದ ಆನ್ಸರ್ ನಮ್ದು ಜಿ ಎಸ್ ಟಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ಜಿ ಎಸ್ ಟಿ ಪೇಯಬಲ್ ಆಗಿರುತ್ತೆ. ಸೊ ಸಿಂಪಲ್ ಪ್ರಾಬ್ಲಮ್ ಐತಿ, ಆರಾಮಾಗಿ ಮಾಡ್ಬೋದು, ಕಾಂಪ್ಲಿಕೇಟೆಡ್ ಏನಿಲ್ಲ ಇದರಲ್ಲಿ. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅಂತ ಇದ್ರ ಮೇಲೆ ನೆಕ್ಸ್ಟ್ ವಿಡಿಯೋದಾಗ. ಸೊ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಯಾವ ಥರ ಹೇಗೆ ಬಿಡಿಸೋದಂತ. ಇನ್ನೊಂದು ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಿ ನಾನು ಇನ್ನೊಂದು ವಿಡಿಯೋದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.